ಹಲೋ ಎಲ್ಲರಿಗೂ. ನಿನ್ನೆ ನಡೆದಂತ ಒಂದು ಫ್ಯಾಮಿಲಿ ಎಪಿಸೋಡ್ ಅಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿನೂ ಬಂದಿರುತ್ತೆ, ಅವ್ರ ತಾಯಿ ಮತ್ತೆ ತಮ್ಮ ಬಂದಿರ್ತಾರೆ. ಮಾತುಕತೆಯಲ್ಲಿ ಕಾವ್ಯ ತಮ್ಮ ಹೇಳ್ತಾರೆ, ನೀನ್ ಯಾಕೆ ಮಾತಿಗೂ ನಾಮಿನೇಟ್ ಮಾಡ್ತಿದೀಯಾ, ನೀನ್ ಅವ್ನ್ ಸಪೋರ್ಟ್ ಮಾಡ್ತೀನಿ, ನೀನ್ ಯಾಕೆ ಇದ್ ಮಾಡ್ತಿದ್ಯಾ, ನೀನ್ ಅವನ್ ಜೊತೆನೆ ಇರು, ನಿನ್ನ ನಾಮಿನೇಷನ್ ಇಂದ ಪಾರಾಗ್ತೀಯಾ, ಎಲಿಮಿನೇಷನ್ ಇರೋದಿಲ್ಲ, ಆ ತರ ಈ ತರ ಅಂತ ಹೇಳ್ತಾರೆ. ನನಗೆ ಶಾಕ್ ಆಗೋಯ್ತು, ಯಾಕೆ ಈ ತರ ಹೇಳ್ತಿದ್ದಾರೆ. ಅವ್ರ ತಮ್ಮನೇ ಒಂದ್ ಬೇರೆ ಹೊರಗಡೆ ಹೇಳಿರ್ತಾರೆ, ನಮ್ಮ ಅಕ್ಕ ಸ್ಟ್ರಾಂಗು, ಇಂಡಿಪೆಂಡೆಂಟ್ ವುಮೆನ್, ಯಾವ್ದೇ ಡಿಪೆಂಡೆಂಟ್ ಇರಲ್ಲ, ಸ್ಟ್ರಾಂಗೆಸ್ಟ್ ವುಮೆನ್ ಅಂತ. ಇವಾಗ ಯಾಕೆ ಈ ತರ ಹೇಳ್ತಿದ್ದಾರೆ, ನೀನು ನಾಮಿನೇಟ್ ಮಾಡಕ್ ಹೋಗ್ಬೇಡ, ಅವನ ಜೊತೆಗೆ ಇರು, ನೀನು ಬಳಸ್ಕೋ, ಯಾಕಂದ್ರೆ ನೀನು ಎಲಿಮಿನೇಷನ್ ಇಂದ ತಪ್ಪಿಸ್ಕೊಬೇಕಂತಂದ್ರೆ ನೀನು ಗಿಲ್ಲಿ ಜೊತೆನೆ ಇರು, ಟಾಪ್ 5 ಬರ್ಬೇಕು ಅಂತಂದ್ರೆ ನೀನು ಗಿಲ್ಲಿ ಜೊತೆನೆ ಇರು ಅಂತ ಏನೋ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಇದಾರೆ. ಸೊ ಇದು ಬಿಗ್ ಬಾಸ್ ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದ್ ವೇಳೆ ಕಾವ್ಯ ಅವ್ರ ಟಾಪ್ 5 ಬಂದಿದ್ದಾರೆ ಅಂತಂದ್ರೆ ಅದು ಗಿಲ್ಲಿ ಹಾಕಿದ್ ಭಿಕ್ಷೆ ಆಗಿರುತ್ತೆ ಹೊರತಾಗಿ ಅವ್ರ ಸ್ವಂತದಿಂದ ಬಂದಿರಲ್ಲ. ಇನ್ನೊಂದು, ಇವ್ರ ಕಾವ್ಯ ತಮ್ಮ ಈ ತರ ಮಾತಾಡಿದ್ದು ಒಂಥರ ಖುಷಿ ಪಡುವಂತ ವಿಷಯ. ಯಾಕಪ್ಪ ಅಂತಂದ್ರೆ ಎಷ್ಟೊಂದು ಕಾವ್ಯ ಫ್ಯಾನ್ಸ್ಗೆ ಹೊರಗಡೆ ಮಂಕು ಬೂದಿ ಆಗ್ಬಿಟ್ಟಿದೆ. ಓ ಕಾವ್ಯ ಇಂಡಿಪೆಂಡೆಂಟ್ ವುಮೆನ್, ಅವಳು ಸ್ಟ್ರಾಂಗೆಸ್ಟ್ ವುಮೆನ್, ಎಷ್ಟೊಂದು ಎಫರ್ಟ್ಸ್ ಆಗ್ತಾಳೆ, ಯಾರ್ದೇ ಒಂದು ಡಿಪೆಂಡ್ ಇರ್ಲಾರ್ದೆ ಇಷ್ಟೊಂದು ಎಫರ್ಟ್ಸ್ ಆಗ್ತಿದ್ದಾಳೆ ಅನ್ನೋದು ಎಷ್ಟೊಂದ್ ಜನ ಹಡ್ದಾತಿದೆ. ಅವ್ರಿಗೆಲ್ಲರಿಗೂ ಒಂದು ಮಾತುಕತೆ ಆಗಿರುತ್ತೆ, ಓ ಗಿಲ್ಲಿನಿಂದಾನೇ ಕಾವ್ಯ ಹೊರತಾಗಿ ಕಾವ್ಯದಿಂದ ಗಿಲ್ಲಿ ಅಲ್ಲ. ಸೊ ಇದಂತೂ ಅಟ್ಲೀಸ್ಟ್ ಒಂದು ತಿಳಿಯುವಂತ ವಿಷಯ. ಸೊ ನನ್ನ ಮಾತು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಫಾಲೋ ಮಾಡಿ.